ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ತನ್ವಿ ಕಾಲೇಜಿಂದ ಬರ್ತಾ ಇರ್ತಾಳೆ. ಆಗ ಅವಳ ಫ್ರೆಂಡ್ಸ್ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಮೀಟಿಂಗಿಗೆ ಯಾವಾಗಲೂ ನಮ್ಮಪ್ಪ ಅಮ್ಮ ಇಬ್ಬರು ಬರ್ತಾ ಇರ್ತಾರೆ. ತನ್ವಿ, ಇವತ್ತು ನಿಮ್ಮ ಮನೆಯಲ್ಲಿ ಯಾರು ಬರ್ತಾರೆ ಅಂತ ಹೇಳಿದಾಗ, ಅದೇನೇ ಹೊಸ್ತಾ ಕೇಳ್ತಾ ಇದೆಯಾ, ನಮ್ಮ ಅಮ್ಮನೇ ಬರ್ತಾರೆ ಅಂತ ಹೇಳಿದಾಗ, ಹಾಗಲ್ಲ ತನ್ವಿ, ನಿಮ್ಮ ಅಪ್ಪನಲ್ಲೂ ಕೂಡ ಪಾಸಿಟಿವ್ ಚೇಂಜಸ್ ಆಗಿದೆ ಅಲ್ವಾ, ನೀನು ಇದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಲ್ವ ತನ್ವಿ ಅಂತ ಹೇಳಿದಾಗ, ಹೌದು ಕಣೆ, ಸರಿ ನಾನು ನಮ್ಮ ಪಪ್ಪಂಗೊಂದ್ಸಲ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಅವ್ರ ಅಪ್ಪನೇ ಫೋನ್ ಮಾಡಿರ್ತಾರೆ. ಅದನ್ನ ನೋಡಿ ಫುಲ್ ಖುಷಿಪಟ್ಟು ಮತ್ತೆ ಫೋನ್ ಮಾಡ್ತಾಳೆ. ಹಲೋ ಪಪ್ಪ, ಏನು ಪಪ್ಪ, ನಾನೇ ಫೋನ್ ಮಾಡಬೇಕು ಅಂತ ಅಂದ್ಕೊಂಡೆ, ನೀವೇ ಮಾಡಿದ್ದೀರಾ ಅಂತ ಹೇಳಿದಾಗ, ಬೆಳಗ್ಗೆ ನಿನ್ನ ಜೊತೆ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ ತನ್ವಿ, ಇಲ್ಲೇ ನೀನು ಲೆಫ್ಟಿಗೆ ನೋಡು ಅಂತ ಹೇಳಿದಾಗ ಅಲ್ಲೇ ನಿಂತಿರ್ತಾನೆ. ಪಪ್ಪ ಅಂತ ಹೇಳಿ ಓಡ್ ಬಂದು ತಪ್ಕೋತಾಳೆ. ತನ್ವಿ, ನನ್ನ ಜೊತೆ ಬೆಳಗ್ಗೆ ಸ್ಕೂಲಿಗೆ ಟೈಮ್ ಆಗಿತ್ತು ಕಾಲೇಜ್ಗೆ ಅಂತ ಹೇಳಿ ಸರಿಯಾಗಿ ಮಾತಾಡೋದಕ್ಕಾಗಲಿಲ್ಲ, ಬಾ ನನ್ನ ಜೊತೆ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಪಾಪ ಪಾನಿಪುರಿ ಬೇಲ್ಪುರಿ ಎಲ್ಲನೂ ಕೊಡಿಸ್ತಾನೆ ಆಸೆಯಿಂದ ಮಕ್ಕಳಿಗೆ. ಅವಳು ಫುಲ್ ಬೇಡ ಬೇಡಪ್ಪ, ನನಗೇನು ಹೊಟ್ಟೆ ಹಸುವಾಗ್ತಾ ಇಲ್ಲ, ನಂಗೆ ಬೇಡ ಪಪ್ಪ ಅಂತ ಎಷ್ಟು ಹೇಳಿದ್ರು ಕೂಡ ಕೇಳೋದೇ ಇಲ್ಲ. ತಿನ್ನು ತನ್ವಿ, ನೀನು ತಿನ್ನಲ್ಲ ಅಂತಂದರೆ ಅದು ಹೇಗಾಗುತ್ತೆ, ನಾನು ನಿನ್ಗೇನಾದರೂ ಕೊಡಿಸಿ ಎಷ್ಟು ದಿನ ಆಗಿತ್ತು, ತಿನ್ನು ತಿನ್ನು ಅಂತ ಹೇಳಿ ಫೋರ್ಸ್ ಮಾಡಿ ತಿನ್ನಿಸ್ತಾ ಇರ್ತಾನೆ. ಈ ಕಡೆ ಗುಂಡಣ್ಣ ನೋಡಿದ್ರೆ ಸ್ಕೂಲಿಂದ ಬರ್ತಾನೆ. ಬಂದ ತಕ್ಷಣವೇ ಫ್ರೆಂಡು ಇನ್ನೂ ಬಂದಿಲ್ವಾ ಅಂತ ಹೇಳಿ ಕೇಳ್ತಾನೆ. ಫ್ರೆಂಡಾ, ಇನ್ನೂ ಬಂದಿಲ್ಲ, ಯಾಕೆ ಅಂತ ಹೇಳಿದಾಗ, ಹಾಗೆಲ್ಲ ಏನೂ ಇಲ್ಲ, ಫ್ರೆಂಡ್ ಬರಬೇಕಾಗಿತ್ತಲ್ಲಮ್ಮ, ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳಿ ಕೇಳಿದಾಗ, ಫೋನ್ ಮಾಡ್ತೀನಿ ಅಂತ ಹೇಳಿ ಕಿತ್ಕೊಂಡು ಫೋನ್ ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಫೋನ್ ಹೋಗೋದಿಲ್ಲ. ಆಗ ಏನಮ್ಮ ಫೋನೇನು ಔಟರ್ ಚಪ್ಪಲ್ ಬರ್ತಾ ಇದೆ, ಮೆಸೇಜ್ ಮಾಡ್ತೀನಿ ಇರು ಅಂತ ಹೇಳಿ ಮೆಸೇಜ್ ಮಾಡ್ತಾನೆ. ಒಂದೇ ಒಂದು ಸಿಂಗಲ್ ಟಿಕ್ ಬರುತ್ತೆ. ಅಮ್ಮ ಸಿಂಗಲ್ ಟಿಕ್ ಬರ್ತಾ ಇದೆ, ನೀನು ಮಾಡಿರೋ ಮೆಸೇಜಸ್ಸು ಕೂಡ ಡೆಲಿವರ್ ಆಗಿಲ್ಲ, ಯಾಕಮ್ಮ ಫ್ರೆಂಡ್ ನಿನ್ನ ಬ್ಲಾಕ್ ಮಾಡಿದಾರಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅದಾದಮೇಲೆ ತನ್ಮಯ್, ಅದೆಲ್ಲ ಏನೂ ಇಲ್ಲ, ನೀನು ಸುಮ್ಮನೆ ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೋಡು, ಅವ್ರಿಗೇನೋ ಆಫೀಸಲ್ಲಿ ಕೆಲಸ ಇದೆಯಂತೆ, ಅದಕ್ಕೆ ಬರಲ್ವಂತೆ ಅಂತ ಹೇಳಿದಾಗ, ಅದೇಗಾಗುತ್ತೆ, ಅವ್ರು ಬರ್ತೀನಿ ಅಂತ ನಂಗೆ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಅಜ್ಜಿ ನಿನ್ನ ಫೋನ್ ಕೊಡಜ್ಜಿ, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದಾಗ, ತನ್ಮಯ್ ಬೇಡ ಅಂತಂದರೆ ಬೇಡ ಅಂತ ಹೇಳಿ ಜೋರಾಗಿ ಬೈದ್ಬಿಡ್ತಾರೆ. ಆಗ ಅವನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಈ ಕಡೆ ನೋಡಿದ್ರೆ ಅವ್ರ ಅತ್ತೆ ಬಂದು, ಏನೋ ಅದಿ, ನೀನು ನೋಡಿದ್ರೆ ಅಮೇರಿಕಾಗೆ ಹೋಗ್ತೀನಿ ಅಂತ ಹೇಳ್ತೀಯ, ಅಲ್ಲಿ ಎಲ್ಲ ಚೆನ್ನಾಗೇ ಇದೆ, ಇಲ್ಲೂ ಚೆನ್ನಾಗಿದೆ, ನೀನು ಇಲ್ಲೇ ಇರ್ಬೋದಲ್ವಾ ಅದಿ ಅಂತ ಹೇಳಿದಾಗ, ಇಲ್ಲ ಅತ್ತೆ, ಅದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಏನು ಕೆಲಸ ಅಂತ ಹೇಳಿದಾಗ, ಅದೆಲ್ಲ ಹೇಳೋದಕ್ಕಾಗೋದಿಲ್ಲ ಅತ್ತೆ, ನಾನು ಹೋಗಬೇಕು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಆಗ ಅದಿ, ನನ್ನ ಮಾತು ಕೇಳು, ನೀನು ಇಲ್ಲಿಂದ ಹೋದರೆ ನಿನಗೂ ತುಂಬಾ ಬೇಜಾರಾಗುತ್ತೆ ಕಣೋ ಅಂತ ಹೇಳಿದಾಗ, ಇಲ್ಲ ಅತ್ತೆ, ಏನೂ ಆಗೋದಿಲ್ಲ, ನನಗೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ನೋಡ್ತಾ ಇರ್ತಾನೆ. ಬೇಜಾರು ಮಾಡ್ಕೊಂಡು ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ. ಅದಾದಮೇಲೆ ಅವರ ಅಪ್ಪ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ಪೂಜೆ ಬರ್ತಾಳೆ. ಮಾವ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನು ಅಂತ ಹೇಳಿದಾಗ, ಅದು ಮಾವ, ನನ್ನಿಂದ ಭಾವ ಯಾರನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅದಾದಮೇಲೆ, ಅಯ್ಯೋ ಅದು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಪೂಜಾ, ಬಿಟ್ಬಿಡು ಅಂತ ಹೇಳ್ತಾರೆ. ಯಾಕೆ ಮಾವ, ನಿಮ್ಗೇನಾದರೂ ಆ ಹುಡುಗಿ ಯಾರು ಅಂತ ಗೊತ್ತಾಯ್ತಾ, ಅದಕ್ಕೆ ಹೇಗೆ ಹೇಳ್ತಾ ಇದ್ದೀರಾ, ಅದು ಹಾಗೆಲ್ಲ ಏನೂ ಇಲ್ಲ, ಮತ್ತು ಏನಾಯಿತು ಅಂತ ಹೇಳಿ ಮಾವ ಅಂತ ಹೇಳಿದಾಗ, ಈ ವಿಚಾರದಲ್ಲಿ ನನ್ನ ಜಾಸ್ತಿ ನೀನು ಫೋರ್ಸ್ ಮಾಡಬೇಡ ಕಣಮ್ಮ ಅಂತ ಹೇಳ್ತಾರೆ. ಬೇಜಾರು ಮಾಡ್ಕೊಂಡು ಬಂದುಬಿಡ್ತಾಳೆ. ಅದಾದಮೇಲೆ ಮೀನಾಕ್ಷಿ ಹೋಗಿ ಕನ್ನಿಕಾ ಹತ್ರ ಈ ವಿಚಾರ ಎಲ್ಲನೂ ಹೇಳಿರ್ತಾಳೆ. ಬ್ರೋ ಹೇಗೆ ಸುಮ್ಮನೆ ಇಲ್ಲಿಂದ ಹೋಗ್ತೀನಿ ಅಂತ ಹೇಳೋದಿಲ್ವಲ್ಲ, ಏನೋ ಬೇರೆ ವಿಚಾರ ಏನೋ ನಡೆದಿರುತ್ತೆ, ಅವ್ನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಯಾರು, ಅವಳಿಂದ ಏನಾದರೂ ಬೇಜಾರಾಯ್ತಾ, ಬ್ರೇಕಪ್ ಏನಾದರೂ ಆಗಿರಬೇಕಾ, ಅದಕ್ಕೆ ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡು ಹೊರಡ್ತಾ ಇದ್ದಾನ ಅಂತ ಹೇಳಿ ಕನ್ನಿಕಾ ಫುಲ್ಲು ಟೆನ್ಷನ್ ಮಾಡ್ಕೊಂಡ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ ತನ್ಮಯ್, ಇಲ್ಲ ನಾನು ಫೋನ್ ಮಾಡಲೇಬೇಕು, ಫೋನ್ ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅದಾದಮೇಲೆ ತನ್ಮಯ್, ಅವ್ರಿಗೇನೋ ಕೆಲಸ ಇರುತ್ತಂತಪ್ಪ, ಅವ್ರಿಗೆ ಬರೋದಕ್ಕಾಗೋದಿಲ್ವಂತೆ ಅಂತ ಹೇಳಿ ಕುಸುಮ ಕೂಡ ಹೇಳ್ತಾರೆ. ಹೇಗೆ ಬರೋದಕ್ಕಾಗಲ್ಲ ಅಂತ ಹೇಳ್ತಾರೆ, ನನ್ನ ಫ್ರೆಂಡು ನನಗೆ ಯಾವಾಗಲೂ ಕೂಡ ನಿನ್ನ ಜೊತೆನೇ ಇರ್ತೀನಿ, ನಿನ್ನ ಅಪ್ಪನ ಸ್ಥಾನದಲ್ಲಿ ನಾನು ಯಾವಾಗಲೂ ನಿಂತ್ಕೊಂಡು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ದಾರೆ, ಹೀಗೆ ಬರಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದಾಗ, ತನ್ಮಯ್ ಏನೋ ಮಾತಾಡ್ತಾ ಇದೆಯಾ ಅಂತ ಹೇಳಿ ಸುನಂದ್ರ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆಗ ಹೌದಜ್ಜಿ, ನಾನು ನಿಜನೇ ಹೇಳ್ತಾ ಇದ್ದೀನಿ, ಫ್ರೆಂಡು ನನಗೆ ಅಪ್ಪ ಆಗಿ ನನ್ನ ಜೊತೆ ನಿಂತ್ಕೊಂಡು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿದ್ದಾರೆ, ಈಗ ಬರಲ್ಲ ಅಂತಂದರೆ ಹೇಗೆ ಸಾಧ್ಯ, ಇಲ್ಲ ನಾನು ಫೋನ್ ಮಾಡಲೇಬೇಕು ಅಂತ ಹೇಳಿದಾಗ, ತನ್ಮಯ್ ಬೇಡ ಕಣೋ ಸುಮ್ಮನಿರು ಅಂತ ಹೇಳಿದಾಗ, ಇಲ್ಲ ನಿಮ್ಗಿದೆಲ್ಲ ಗೊತ್ತಾಗೋದಿಲ್ಲ, ನನಗೆ ಅವ್ರು ಬೇಕೇ ಬೇಕು ಅಂತ ಹೇಳಿ ಆಟ ಮಾಡ್ತಾ ಇರ್ತಾನೆ. ಸುನಂದ ಕೆನ್ನೆಗೊಂದು ರಪ್ಪ ಅಂತ ಹೊಡೆದ್ಬಿಡ್ತಾಳೆ. ಅದೇ ಟೈಮಿಗೆ ತನ್ವಿ ಬರ್ತಾಳೆ. ಅಜ್ಜಿ ಯಾಕೆ ಅಜ್ಜಿ ಹೊಡೆದ್ರಿ, ಅವ್ನಿಗೆ ಎಷ್ಟು ಬೇಜಾರಾಗಿರುತ್ತಲ್ವಾ ಅಂತ ಹೇಳಿದಾಗ, ನಿನ್ಗಿದೆಲ್ಲ ಗೊತ್ತಾಗೋದಿಲ್ಲ, ನೀನು ಸುಮ್ಮನೆ ಹೋಗಿ ಸಮಾಧಾನ ಮಾಡ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಕುಸುಮ ಕೂಡ ತನ್ಮಯ್ಯನ ಮಾತಾಡ್ಸೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಅಮ್ಮ ಯಾಕಮ್ಮ ಹೀಗೆಲ್ಲ ಮಾಡ್ತಾ ಇದೆಯಾ, ಪುಟ್ಟ ಹುಡುಗ ಅಮ್ಮ ಅದು ಅಂತ ಹೇಳಿದಾಗ, ಪುಟ್ಟ ಹುಡುಗನ, ಅವ್ನ ಬಾಯಲ್ಲಿ ಬಂದಿರೋ ಮಾತನ್ನ ಕೇಳಿದ್ರೆ ಅವ್ನು ಪುಟ್ಟ ಹುಡುಗ ಅಂತ ಅನ್ಸುತ್ತೇನೆ, ಏನೇ ಅವ್ನು ಅಷ್ಟು ಮಾತಾಡ್ತಾ ಇದ್ರು ನೋಡ್ಕೊಂಡು ನೀನು ಸುಮ್ಮನೆ ನಿಂತಿದ್ಯಾ ಅಂತ ಹೇಳಿದಾಗ, ಏನಾಯಿತು ಸುನಂದ, ಯಾಕೆ ಇಷ್ಟು ಜೋರು ಗಲಾಟೆ ಮಾಡ್ತಾ ಇದೆಯಾ ಅಂತ ಹೇಳಿದಾಗ, ಇಲ್ಲಿ ಆಗಬಾರದ್ದೇ ಆಗ್ತಾ ಇದೆ, ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅಂದರೆ ಏನು ಬೇಕಿದ್ರು ಮಾತಾಡ್ಬೋದು, ಮಕ್ಕಳು ಮರಿ ಅನ್ನೋದು ಏನು ಗೊತ್ತಿಲ್ಲ ಅಂತ ಹೇಳಿ ಜೋರಾಗಿ ಗಲಾಟೆ ಮಾಡ್ತಾ ಇರ್ತಾಳೆ.
ಅದನ್ನೆಲ್ಲ ಕೇಳಿ ಭಾಗ್ಯಂಗೂ ತುಂಬಾ ಬೇಜಾರಾಗ್ಬಿಡುತ್ತೆ. ಅವಳು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅದಾದಮೇಲೆ ತನ್ವಿ ಅವಳು ತಮ್ಮನ್ನ ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ ಪೂಜಾ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಆಗ ಏನಾಯಿತು, ಯಾಕೆ ಪೂಜಾ ಬೇಜಾರು ಮಾಡ್ಕೊಂಡು ಕೂತಿದ್ಯಾ ಅಂತ ಹೇಳಿದಾಗ ಅದು ಅಂತ ಹೇಳಿದಾಗ ಏನಾಯಿತು ಹೇಳು, ಯಾಕೆ ಇಷ್ಟು ಬೇಜಾರು ಅಂತ ಹೇಳಿದಾಗ ಕಿಶನ್, ನಾನು ನೀ ಮನೆಯವಳು ಅಂತ ನೀನು ನೋಡ್ತೀಯಾ ಅಥವಾ ಬೇರೆ ಹೇಳು ಅಂತ ಹೇಳಿ ನೋಡ್ತೀಯಾ ಅಂತ ಹೇಳಿದಾಗ ಪೂಜಾ ಏನು ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ, ಈ ಮನೆಯವರು ಯಾರು ಕೂಡ ನನ್ನನ್ನು ಈ ಮನೆಯವಳು ಅಂತ ಹೇಳಿ ನೋಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಪೂಜಾ ಹಾಗೆಲ್ಲ ಅನ್ಕೋಬೇಡ, ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿ ಅವ್ನು ಸಮಾಧಾನ ಮಾಡ್ತಾ ಇರ್ಬೇಕಿದ್ರೆ ಈಗ ಈ ಥರ ಮನಸ್ಥಿತಿ ಬಂತು ನಿನಗೆ, ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಿದೆ ಹೇಳು ಅಂತ ಹೇಳಿದಾಗ ಮಾವನೇನೋ ಮಾತು ಕೇಳಿದೆ, ಆದರೆ ಅವ್ರು ಏನೂ ಹೇಳಿಲ್ಲ. ಭಾವ ಅಮೇರಿಕಾಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಪ್ರೀತಿ ಮಾಡಿರೋ ಹುಡುಗಿ ಯಾರು ಅಂತ ಹೇಳಿ ಕೇಳಿದ್ರು ಕೂಡ ಹೇಳ್ತಾ ಇಲ್ಲ. ಏನಾದರೂ ಬ್ರೇಕಪ್ ಆಗಿ ಹೋಗಿದ್ದಾರಾ, ಇದ್ರ ಬಗ್ಗೆ ನನ್ನ ಹತ್ರ ಏನೂ ಹೇಳಲಿಲ್ಲ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾವು ವಿಚಾರಿಸೋಣ, ಅದಕ್ಕೆ ಅಪ್ಪ ಹೇಳಲಿಲ್ಲ ಅಂತ ನೀನು ಈ ರೀತಿ ಡಿಸಿಷನ್ ತಗೋತೀಯಾ ಅಂತ ಹೇಳಿ ಬೇಜಾರಾಗಿರೋದೆಲ್ಲ ಹೋಗೋ ಥರ ಮಾತಾಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಕನ್ನಿಕಾ ಅವ್ರ ಅತ್ತೆ ಜೊತೆ ಅತ್ತೆ ನೀನೇನು ಬೇಜಾರು ಮಾಡ್ಕೋಬೇಡ, ನಾನು ನಿನಗೆ ಯಾವಾಗಲೂ ಕೂಡ ನೀನು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವ್ರು ಏನೇ ಮಾಡಿದ್ರು ಕೂಡ ಜೊತೆಯಾಗಿ ನಿಂತ್ಕೋತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ತನ್ವಿಗೆ ಅವರಪ್ಪ ಪಾನಿಪುರಿ ಕೊಡಿಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾನೆ. ಕರ್ಕೊಂಡು ಬಂದ ತಕ್ಷಣವೇ ತನ್ವಿ ಅಂತ ಹೇಳಿ ಹೇಳ್ತಾನೆ. ಆಗ ಬೇಡ ಪಪ್ಪ ಅಂತ ಹೇಳ್ತಾಳೆ. ನೋಡು ನೀನು ಹೀಗೆಲ್ಲ ಬೇಡ ಅಂತ ಅಂದರೆ ನಂಗೆ ಬೇಜಾರಾಗಲ್ವಾ, ತಿನ್ನು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಪಪ್ಪ ಅವಳು ಕೂಡ ಎಲ್ಲನೂ ತಿಂತಾ ಇರ್ತಾಳೆ. ಅದಾದಮೇಲೆ ಸರಿ ಆಯಿತು ಹೋಗೋಣವಾ ಸಾಕ ಅಂತ ಹೇಳಿದಾಗ ಸಾಕು ಪಪ್ಪ ಇಬ್ಬರು ಶೇರ್ ಮಾಡ್ಕೊಂಡೇ ತಿಂದಿದ್ದೀವಲ್ವಾ ಅಂತ ಹೇಳಿದಾಗ ಸರಿ ಅಂತ ಹೇಳ್ತಾಳೆ. ದುಡ್ಡು ಕೊಡೋದಕ್ಕೆ ಹೋದರೆ 360 ರೂಪಾಯಿ ದುಡ್ಡಾಗ್ಬಿಟ್ಟಿರುತ್ತೆ. ಫೋನಲ್ಲಿ ನೋಡಿದ್ರೆ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ ಬರುತ್ತೆ. ವಾಟ್, ಬ್ಯಾಲೆನ್ಸ್ ಇಲ್ವಾ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ಓ ಗಾಡ್, ಏನು ಮಾಡೋದು ಇವಾಗ, ನನ್ನ ಹತ್ರ ಕ್ಯಾಶ್ ಕೂಡ ಇಲ್ಲ, ಇವಾಗ ಏನು ಮಾಡಲಿ, ಪಾಪ ತನ್ವಿ ಬೇಡ ಅಂತ ಅಂದರೂ ಕೂಡ ನಾನೇ ತಿನ್ನಿಸ್ದೆ. ನನ್ನ ಮಗಳು ತಿಂತಿರೋದಕ್ಕೆ ದುಡ್ಡು ಕೊಡೋಕ್ಕಾಗ್ತಾ ಇರೋಂಥ ಪರಿಸ್ಥಿತಿ ನಿಂತಿದ್ನಲ್ಲ ನಾನು. ಇರು ಶ್ರೇಷ್ಠ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾನೆ. ಅವಳು ರಿಸೀವೇ ಮಾಡೋದಿಲ್ಲ. ಶ್ರೇಷ್ಠ ಕಮಾನ್ ಶ್ರೇಷ್ಠ ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ ಪಪ್ಪ ಏನಾಯಿತು ಪಪ್ಪ ಹೋಗೋಣವಾ ಅಂತ ಹೇಳಿದಾಗ ತನ್ವಿ ನನಗೆ ಹೊಟ್ಟೆ ಹಸುತ್ತಾ ಇದೆ, ಇನ್ನೊಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಬರ್ತೀನಿ, ನೀನು ಹೋಗಿರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಾದಮೇಲೆ ಏನು ಸರ್ ಏನಾದರೂ ಬೇಕಾ ಅಥವಾ ಇಲ್ಲ ಪೇ ಮಾಡಿದ್ರಾ ಅಂತ ಹೇಳಿದಾಗ ಏನು ಬೇಡ 1 ಮಿನಿಟ್ ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ ಅಂತ ಹೇಳಿ ಹೋಗ್ತಾನೆ. ಇವಳು ಇಲ್ಲ ನಿಂತ್ಕೊಂಡು ಬೇಜಾರು ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಶ್ರೇಷ್ಠ ಫೋನ್ ಪಿಕ್ ಮಾಡು ಶ್ರೇಷ್ಠ, ಯಾವ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಮಾಡಿದ್ರು ಕೂಡ ಅವಳು ಪಿಕ್ಕೇ ಮಾಡೋದಿಲ್ಲ. ಅಷ್ಟರಲ್ಲಿ ಬಂದು ನೋಡಿದ್ರೆ ತನ್ವಿ ಹೋಗ್ಬಿಟ್ಟಿರ್ತಾಳೆ. ಆಗ ಸರ್ ಇಲ್ಲಿ ಅದು ದುಡ್ಡು ಪೇ ಅಂತ ಹೇಳಿದಾಗ ಪೇ ಆಯ್ತಲ್ಲ ಸರ್ ಅಂತ ಹೇಳಿದಾಗ ಯಾರು ಸರ್ ಪೇ ಮಾಡಿದ್ದು, ನಿಮ್ಮ ಮಗಳು ಅಂತ ಹೇಳ್ತಾರೆ. ಅದಾದಮೇಲೆ ಅವನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ತನ್ವಿ ಪೇ ಮಾಡಿದ್ಲಾ, ಶಟ್, ನನ್ನ ಪರಿಸ್ಥಿತಿ ಯಾವ ರೀತಿ ಆಯಿತು ಅಂತ ಯೋಚನೆ ಮಾಡ್ತಾ ಇರಬೇಕಿದ್ರೆ ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅದನ್ನ ನೋಡಿ ತಾಂಡವ್ ಕೂಡ ಬೇಜಾರಾಗುತ್ತೆ. ಪುಟ್ಟ ನೀನು ಯಾಕೆ ಪುಟ್ಟ ದುಡ್ಡು ಕೊಟ್ಟೆ ಅಂತ ಹೇಳಿದಾಗ ಪಪ್ಪ ನೀನು ದುಡ್ಡಿಲ್ದೇನೆ ಶ್ರೇಷ್ಠ ಆಂಟಿ ಫೋನ್ ಮಾಡ್ತಾ ಇರೋದನ್ನ ನಾನು ನೋಡಿದೆ ಪಪ್ಪ, ನೀನು ಯಾಕೆ ಪಪ್ಪ ನನ್ನ ಹತ್ರ ದುಡ್ಡಿದ್ಯಾ ಮಗಳೇ ಅಂತ ಕೇಳಲಿಲ್ಲ, ನಾನು ನಿನ್ನ ಮಗಳೇ ಅಲ್ವಾ ಪಪ್ಪ ಅಂತ ಹೇಳ್ತಾಳೆ. ಅವನು ತುಂಬಾ ಬೇಜಾರು ಮಾಡ್ಕೊಂಡು ನಿಂತ್ಕೋತಾನೆ. ನೀನು ಪ್ರತಿ ಸಲ ನಾವು ಏನು ಕೇಳಿದ್ರು ಕೂಡ ಇಲ್ಲ ಅಂದೇ ಕೊಡಿಸಿದ್ಯಾ, ಊಟ ತಿಂಡಿ ಟಾಯ್ಸು ಓದೋದಕ್ಕೆ ಬಟ್ಟೆ ಎಲ್ಲನೂ ಕೊಡಿಸಿದ್ಯಾ, ಅಂಥದ್ರಲ್ಲಿ ನಿನ್ಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಾನು ಹೆಲ್ಪ್ ಮಾಡೋದಿಲ್ವಾ, ನೀನು ನನ್ನ ಯಾಕೆ ಕೇಳಲಿಲ್ಲ ಪಪ್ಪ ಅಂತ ಹೇಳಿದಾಗ ಅದು ಹಾಗಲ್ಲ ತನ್ವಿ ಅಂತ ಹೇಳಿದಾಗ ಪಪ್ಪ ನೀನು ಕೊಟ್ಟಿರೋ ಅಷ್ಟು ದುಡ್ಡನ್ನು ನಾನು ಪಿಗ್ಗಿ ಬ್ಯಾಂಕಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ನೋಡು, ಇದು ಲಾಸ್ಟ್ ಟೈಮ್ ಸಿಕ್ಕಾಗ ಕೊಟ್ಟಿರೋದು, ಈ ದುಡ್ಡನ್ನ ನೀನೇ ಇಟ್ಕೋ ಪಪ್ಪ, ಇದು ನಿನಗೆ ತುಂಬಾ ದೊಡ್ಡ ಅಮೌಂಟು ಅಂತ ಅನಿಸಲ್ಲ ಗೊತ್ತು, ಆದರೆ ಈ ಅಮೌಂಟನ್ನ ನಿನಗೆ ಯೂಸ್ ಆಗುತ್ತೆ ಪಪ್ಪ. ಒಂದು ಮಾತು ಹೇಳ್ತೀನಿ ಪಪ್ಪ, ಶ್ರೇಷ್ಠ ಆಂಟಿ ಯಾವಾಗಲೂ ಕೂಡ ನಿನ್ನ ಜೊತೆ ಜಗಳ ಮಾಡ್ತಾ ಇರ್ತಾರೆ, ನಾನೇನಾದರೂ ಇವತ್ತು ಸಿಕ್ಕಿದ್ದೀನಿ ಅಂತ ಗೊತ್ತಾಯಿತು ಅಂತ ಅಂದರೆ ಇನ್ನೂ ಬೇಜಾರು ಮಾಡ್ತಾರೆ. ನಾಳೆ ನನಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ, ಅಮ್ಮನ ಬರೋದು ಕೇಳೋದಿಲ್ಲ, ನೀನೇ ಬಾ ಪಪ್ಪ ಅಂತ ಹೇಳಿ ಹೇಳ್ತಾಳೆ. ಅವನಿಗೆ ತುಂಬಾ ಬೇಜಾರಾಗಿ ಕಣ್ಣೀರು ಬರ್ತಾ ಇರುತ್ತೆ. ಪಾಪ ಇನ್ನೊಂದು ಮಾತು, ಶ್ರೇಷ್ಠ ಆಂಟಿ ಯಾವಾಗಲೂ ಕೂಡ ಜಗಳ ಮಾಡ್ತಾ ಇರ್ತಾರೆ, ನೀನು ನಮ್ಮ ಜೊತೆ ಇದ್ದಾಗ ಖುಷಿಯಾಗಿರ್ತಿದ್ದೆ, ಆದರೆ ನಿಮ್ಮ ಮುಖದಲ್ಲಿ ಇವಾಗ ಖುಷಿಯಲ್ಲ ನೆಮ್ಮದಿನೂ ಕೂಡ ಕಾಣಿಸ್ತಾ ಇಲ್ಲ ಪಾಪ, ಆದಷ್ಟು ಬೇಗ ನೀವು ಇದರಿಂದ ವಾಪಸ್ ಬನ್ನಿ, ನಂಗೆ ತುಂಬ ಭಯ ಆಗ್ತಾ ಇದೆ, ನೀವು ಇವತ್ತು ನನ್ನ ವಿಚಾರಕ್ಕೆ ಅವ್ರ ಜೊತೆ ಜಗಳ ಮಾಡಿದ್ದೀರಾ, ಮತ್ತೆ ಮನೆಗೆ ಹೋದ್ಮೇಲೆ ನನ್ನ ವಿಚಾರಕ್ಕೆ ಜಗಳ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಏನಾದರೂ ಜಗಳ ಮಾಡಿದ್ರೆ ಪಾಪ ಅಂತ ಹೇಳಿದಾಗ ನಿನಗೆ ಹಾಗೆಲ್ಲ ಏನೂ ಆಗೋದಿಲ್ಲ, ಬೇಜಾರು ಮಾಡ್ಕೋಬೇಡ, ನೀನು ಆರಾಮಾಗಿ ಹೋಗು ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ನೋಡಿದ್ರೆ ಶ್ರೇಷ್ಠ ಕುಡಿತಾ ಕೂತಿರ್ತಾಳೆ.
ಮನೆಯಲ್ಲಿ ಹೆಂಡತಿ ಇರ್ತಾಳೆ, ಕಾಯ್ಕೊಂಡು ಕೂತಿರ್ತಾಳೆ ಅನ್ನೋ ಪರಿಜ್ಞಾನ ಇಲ್ಲದೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ, ಇವನು ಒಬ್ಬ ಗಂಡನ ಅಂತ ಹೇಳಿ ಬೈಕೊಂಡು ಕೂತಿರ್ತಾಳೆ. ಮುಂದಿನ ವಿಡಿಯೋದಲ್ಲಿ ಅವ್ನು ಬಂದು ಬಟ್ಟೆ ಎಲ್ಲ ತುಂಬ್ಕೋತಾ ಇರ್ತಾನೆ. ದುಡ್ಡು ಫೋನ್ ಮಾಡಿದ್ರು ಯಾಕೆ ರಿಸೀವ್ ಮಾಡಲಿಲ್ಲ ನೀನು, ನನಗೆ ಬ್ಯಾಲೆನ್ಸ್ ಇಲ್ಲ ಅಂತ ಕೇಳಿದಾಗ ನಾನು ಯಾಕೆ ನಿನಗೆ ದುಡ್ಡು ಕೊಡಬೇಕು ಹಂಗೆ ಹಿಂಗೆ ಅಂತ ವಾದ ಮಾಡಿಬಿಟ್ಟಿರ್ತಾಳೆ. ಸರಿ ನಾನು ಹೋಗ್ತೀನಿ ಅಂತ ಹೊರಡ್ತಾ ಇರ್ತಾನೆ. ತಾಂಡವ್ ಅಷ್ಟು ಬೇಗ ನೀನು ನನ್ನ ಬಿಟ್ಟೋಗ್ಬೇಡ, ನನ್ನ ಬಿಟ್ಟೋದ್ರೆ ನಿನ್ನ ಜೀವನದಲ್ಲಿ ಬರೀ ನರ್ಕನೇ ಅಂತ ಹೇಳಿದಾಗ, ನಿನ್ನ ಬಿಟ್ಟೋದ್ರೆ ನನ್ನ ಜೀವನ ನರ್ಕ ಆಗಲ್ಲ, ಈ ನರ್ಕದಿಂದ ಸ್ವರ್ಗಕ್ಕೆ ಹೋದಾಗುತ್ತೆ ಅಂತ ಹೇಳಿ ಬ್ಯಾಗ್ ತೊಗೊಂಡು ಹೊರಟೇ ಬಿಡ್ತಾನೆ. ತಾಂಡವ್ ನೀನು ನನ್ನ ಬಿಟ್ಟೋದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ, ಇದನ್ನೆಲ್ಲ ಇಲ್ಲಿಗೆ ಬಿಡೋದಿಲ್ಲ ಈ ಶ್ರೇಷ್ಠ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೋತಾ ಇರ್ತಾಳೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್